ನ್ಯಾಷನಲ್ ಕ್ರಶ್ ಅಂತ ಕರೆಸ್ಕೊಳ್ಳುವಂತಹ ರಶ್ಮಿಕಾ ಮಂದಣ್ಣ ಸದಾ ಸುದ್ದಿಯಲ್ಲಿರ್ತಕ್ಕಂಥ ನಟಿ. ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಅದು ಸುದ್ದಿ ಅಂತಂದರೆ ಸಿನಿಮಾ ಮೂಲಕ ಸಕ್ಸಸ್ ಕಂಡಂಥ ಸುದ್ದಿ ಅಲ್ಲ, ಅದು ವಿನಾಕಾರಣ ಮತ್ತೆ ಅವರು ಟ್ರೋಲ್ ಆಗ್ತಾ ಇದ್ದಾರೆ. ಏನು ವಿಷಯ ಅಂದರೆ, ಸದ್ಯಕ್ಕೆ ರಶ್ಮಿಕಾ ಮಂದಣ್ಣ ಮೇಲಿಂದ ಹಿಟ್ ಕೊಟ್ಟು ಅವರು ಏನು ಎಲ್ಲರ ಅಚ್ಚುಮೆಚ್ಚಿನ ನಟಿ ಅಂತ ಅನ್ಸ್ಕೊಂಡಿದ್ದು ಎಲ್ರಿಗೂ ಗೊತ್ತು. ಅನಿಮಲ್ ಆಗಿರ್ಬೋದು, ಪುಷ್ಪ 2 ಆಗಿರ್ಬೋದು, ಚಾವಾ, ಈಗ ಕುಬೇರ, ಇಷ್ಟೂ ಸಿನಿಮಾಗಳ ಜೊತೆಗೆ ಸಾಲು ಸಾಲು ಹಿಟ್ಟನ್ನು ಕೊಟ್ಟಂಥ ರಶ್ಮಿಕಾ ಈಗ ಒಂದೇ ಒಂದು ವಿಷಯಕ್ಕೆ ಟ್ರೋಲ್ ಆಗ್ತಾ ಇದ್ದಾರೆ. ಅದರಲ್ಲೂ ಕಾಮೆಂಟ್ ಮೂಲಕ ಸಾಕಷ್ಟು ಟ್ರೋಲಿಗೆ ಒಳಗಾಗಿರೋ ವಿಷಯ ಏನು ಅಂತಂದರೆ, ರಶ್ಮಿಕಾ ಅವರು ವಿನಾಕಾರಣ ಒಂದು ಮಾತನ್ನು ಹೇಳ್ತಾರೆ, ಆ ಮಾತಿಗೆ ತಕ್ಕಂತೆ ಅವರು ಈಗ ಟ್ರೋಲ್ ಆಗೋಕ್ಕೆ ಶುರು ಮಾಡ್ತಾರೆ. ಏನು ಅದು ವಿಷಯ ಅಂತಂದರೆ, ಅವರು ಇತ್ತೀಚೆಗೆ ವಿ ದಿ ವುಮೆನ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಅವರು ಮಾತಾಡ್ತಾ ತಮ್ಮ ಸಿನಿಮಾ ಕೆರಿಯರ್ ಬಗ್ಗೆ ಮಾತಾಡ್ತಾರೆ. ಅದರ ಜೊತೆಗೇನೆ ಸೊ ಸಿನಿಮಾ ಅಷ್ಟೇ ಅಲ್ಲ, ಎಲ್ಲೆಲ್ಲಿ ಮಹಿಳೆಯರು ಕೆಲಸ ಮಾಡ್ತಾರೆ, ಅವರಿಗೆ ಎದುರಾಗುವಂತಹ ಒಂದಷ್ಟು ಸಮಸ್ಯೆಗಳ ಬಗ್ಗೆನೂ ಕೂಡ ಅವರು ಮಾತಾಡ್ತಾ ಹೋಗ್ತಾರೆ. ಅದೇ ಮಾತುಕತೆಯಲ್ಲಿ ಅವರು ಇನ್ನೊಂದು ಹಂತಕ್ಕೆ ಕೂಡ ತಮ್ಮ ಮಾತನ್ನು ಹರಿಬಿಡ್ತಾರೆ. ಏನು ಅಂದರೆ, ನನಗೆ ಸ್ಮೋಕ್ ಮಾಡೋದು ಇಷ್ಟ ಆಗಲ್ಲ, ಅದರಲ್ಲೂ ಸ್ಮೋಕ್ ಮಾಡೋರನ್ನ ಕಂಡ್ರೆ ನನಗಂತೂ ಇಷ್ಟನೇ ಆಗೋದಿಲ್ಲ. ಇನ್ನೂ ವಿಷಯಕ್ಕೆ ಬರೋದಾದರೆ, ಸಿನಿಮಾಗಳಲ್ಲಿ ಯಾವುದೇ ಸಿನಿಮಾ ಆಗಿರ್ಬೋದು, ಅದು ದೊಡ್ಡ ಬಜೆಟ್ ಸಿನಿಮಾ ಆಗಿರ್ಬೋದು ಅಥವಾ ಬೇರೆ ದೊಡ್ಡ ಸ್ಟಾರ್ ಸಿನಿಮಾ ಆಗಿರ್ಬೋದು, ಅಲ್ಲಿ ನೀವು ಸ್ಮೋಕ್ ಮಾಡುವಂಥ ಪಾತ್ರ ಇದೆ ಅಥವಾ ಡ್ರಿಂಕ್ಸ್ ಮಾಡುವಂಥ ಪಾತ್ರ ಇದೆ ಅಂತಂದರೆ ಖಂಡಿತ ಆ ದೃಶ್ಯದಲ್ಲಾಗಲಿ ಆ ಸಿನಿಮಾದಲ್ಲಾಗಲಿ ನಾನು ನಟಿಸೋದಿಲ್ಲ. ಅದು ಎಂಥ ದೊಡ್ಡ ಪಾತ್ರನೇ ಇರಲಿ, ಅದು ಎಂಥ ದೊಡ್ಡ ಸಿನಿಮಾನೇ ಇರಲಿ, ನಾನು ಸ್ಮೋಕ್ ಮಾಡೋದನ್ನು ವಿರೋಧಿಸ್ತೀನಿ ಅಥವಾ ಸ್ಮೋಕ್ ಚಿತ್ರಗಳಲ್ಲಿ ನಾನು ಕಾಣಿಸ್ಕೊಳ್ಳೋದಿಲ್ಲ. ಅಂದರೆ ಸಾಮಾಜಿಕವಾಗಿ ಪರಿಣಾಮ ಬೀರುವಂಥದ್ದಾಗಿರಬೇಕು, ಆದರೆ ಇನ್ನೇನೋ ದುಷ್ಪರಿಣಾಮ ಬೀರುವಂಥ ಪಾತ್ರಗಳನ್ನು ನಾನು ಮಾಡೋದಿಲ್ಲ ಅಂತ ಹೇಳಿ ರಶ್ಮಿಕಾ ಹೇಳ್ತಾರೆ. ಸೊ ಇದೇ ಮಾತನ್ನು ಅವ್ರು ಹೇಳ್ತಾರೆ. ವೈಯಕ್ತಿಕವಾಗಿ ನನ್ನ ಲೈಫಲ್ಲಿ, ಅಂದರೆ ನಾನು ರಿಯಲ್ ಲೈಫಲ್ಲೂ ಕೂಡ ಸಿಗರೇಟ್ ಸೇದೋಳ, ಮತ್ತು ರೀಲ್ನಲ್ಲೂ ಕೂಡ ಸಿಗರೇಟ್ ಸೇದುವಂಥ ಪಾತ್ರ ಮಾಡಲ್ಲ, ಆಮೇಲೆ ಅಂಥವ್ರನ್ನ ಕಂಡ್ರೆ ನನಗೆ ಇಷ್ಟನೂ ಕೂಡ ಆಗೋದಿಲ್ಲ ಅಂಥೇಳಿ ರಶ್ಮಿಕಾ ಒಂದು ಕಡೆ ಹೇಳ್ತಾ ಹೋಗ್ತಾರೆ. ಸೊ ಇದೇ ಮಾತನ್ನು ಇಟ್ಕೊಂಡು ಈಗ ಒಂದಿಷ್ಟು ನೆಟ್ಟಿಗರು ಟ್ರೋಲ್ ಮಾಡ್ತಿದ್ದಾರೆ. ಯಾಕೆ ಟ್ರೋಲ್ ಮಾಡ್ತಿದ್ದಾರೆ ಅಂದರೆ, ಹಿಂದೆ ಅವರು ಭೀಷ್ಮ ಅನ್ನೋ ಸಿನಿಮಾದಲ್ಲಿ ನಟಿಸಿರ್ತಾರೆ. ಭೀಷ್ಮ ಸಿನಿಮಾದಲ್ಲಿ ಒಂದು ಸಾಂಗ್ ಇದೆ, ಆ ಸಾಂಗಲ್ಲಿ ಅವರು ವೈನ್ ಇಟ್ಕೊಂಡು ವೈನು ಸಿಪ್ ಮಾಡ್ತಾರೆ, ಈ ಕಡೆ ಸ್ಮೋಕ್ ಮಾಡ್ತಾರೆ. ಸೊ ಆ ವಿಡಿಯೋವನ್ನು, ತುಣುಕನ್ನು ಕಟ್ ಮಾಡ್ಕೊಂಡಿರ್ತಕ್ಕಂಥ ನೆಟ್ಟಿಗರು ಈಗ ಇವರ ಮಾತಿಗೆ ಅದನ್ನು ಜಾಯಿಂಟ್ ಮಾಡಿ ಟ್ರೋಲ್ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿದ್ರೆ ಏನೋ ಹೇಳ್ತಾರೆ, ಇಲ್ಲಿ ನೋಡಿದ್ರೆ ಇನ್ನೊಂದೇನೋ ಮಾಡ್ತಾರೆ, ಆಗ ಒಂದು ಹೇಳ್ತಾರೆ ಈಗೊಂದು ಮಾಡ್ತಾರೆ ಅಂತೇಳಿ ನೆಟ್ಟಿಗರು ಕಾಮೆಂಟ್ಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇರ್ಬೋದು, ಭೀಷ್ಮ ಸಿನಿಮಾ ಹಿಂದೆ ಏನು ರಿಲೀಸ್ ಆಯಿತು ಅದ್ರ ಹಿಂದೆ ಒಂದಿಷ್ಟು ಮಾತಾಡಿದರು, ಆಗಲೂ ಕೂಡ ಅವರು ಟ್ರೋಲಿಗೆ ಗುರಿಯಾಗಿದ್ದರು. ಅವರ ಅಭಿಮಾನಿ ಕಾಮೆಂಟ್ ಮೂಲಕ ಒಂದು ಪ್ರಶ್ನೆನ ಕೇಳಿರ್ತಾರೆ, ನೀವು ಡೈಲಿ ಎಷ್ಟು ಸಿಗರೆಟ್ ಸೇತೀರಾ ಅಂತೇಳಿ. ಆವಾಗ ರಶ್ಮಿಕಾ ಅವರು ಉತ್ತರ ಕೊಡ್ತಾರೆ, ನಾನು ಸ್ಮೋಕ್ ಮಾಡೋದಿಲ್ಲ, ಸ್ಮೋಕ್ ಅಂದರೆ ನನಗೆ ಆಗೋದಿಲ್ಲ, ಸೊ ಯಾರಾದರೂ ನನ್ನ ಎದುರಿಗೆ ಸ್ಮೋಕ್ ಮಾಡಿದ್ರು ಕೂಡ ನನಗೆ ಅದು ಇಷ್ಟ ಆಗಲ್ಲ ಅಂತೇಳಿ ಹೇಳಿರ್ತಾರೆ. ಆಗ ಭೀಷ್ಮ ಸಿನಿಮಾ ರಿಲೀಸ್ ಆಗಿರಲ್ಲ, ಹಾಗಾಗಿ ಆವಾಗ ಏನು ನೆಟ್ಟಿಗರು ಕೂಡ ಯಾವುದೇ ಕಾಮೆಂಟ್ ಮಾಡಿರಲ್ಲ. ಈಗ ಇತ್ತೀಚೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸ್ಮೋಕ್ ಬಗ್ಗೆ ಯಾವಾಗ ಮಾತಾಡ್ತಾರೆ, ಸೊ ಆ ಸಿನಿಮಾದ ಒಂದು ತುಣುಕನ್ನು ಇಟ್ಕೊಂಡು ಈಗ ಟ್ರೋಲಿಗೆ ಅವರು ಗುರಿಯಾಗಿದ್ದಾರೆ. ಅದೇನೇ ಇರಲಿ, ರಶ್ಮಿಕಾ ಏನೇ ಮಾಡಿದರೂ ಸುದ್ದಿ ಆಗ್ತಾರೆ. ಅವರು ಸಿನಿಮಾಗಳ ಮೂಲಕ ಸಾಕಷ್ಟು ಸಕ್ಸಸ್ಸನ್ನು ಕೊಟ್ಟಿದ್ದು ಉಂಟು. ಇತ್ತೀಚೆಗೆ ಸಲ್ಮಾನ್ ಖಾನ್ ಅವರ ಜೊತೆ ಸಿಕಂದರ್ ಸಿನಿಮಾ ಏನು ಮಾಡಿದ್ರು, ಆ ಸಿನಿಮಾ ಸೋತು, ಆ ಸೋತಿದ ನಂತರ ಒಂದಷ್ಟು ಗೆಲುವನ್ನು ಕೂಡ ಅವ್ರು ಪಡೆದುಕೊಂಡ್ರು. ಸಾಲು ಗೆಲುವು ಪಡೆದ್ರು. ಪುಷ್ಪ ಆಯಿತು, ಅನಿಮಲ್ ಆಯಿತು, ಚಾವಾ ಅನ್ನೋ ಸಿನಿಮಾ ಆಯಿತು, ಈಗ ಕುಬೇರ ಅನ್ನೋ ಸಿನಿಮಾ ಕೂಡ ಸಕ್ಸಸ್ಫುಲಿ ರನ್ನಿಂಗ್ ಆಗ್ತಾಯಿದೆ. ಸೊ ಆ ಸಿನಿಮಾದ ಮೂಲಕ ದೊಡ್ಡ ಯಶಸ್ಸಿನಲ್ಲಿ ಇರ್ತಕ್ಕಂಥ ನಟಿ ಎಲ್ಲೋ ಒಂದು ಕಡೆಗೆ ಸಿನಿಮಾಗಳಲ್ಲಿ ನಾನು ಸ್ಮೋಕಿಂಗ್ ಪಾತ್ರ ಮಾಡೋದಿಲ್ಲ, ಸ್ಮೋಕ್ ಮಾಡೋದನ್ನ ಕಂಡ್ರೆ ನಾನು ಆಗಲ್ಲ ಅಂತ ಹೇಳಿ ಈಗ ಭೀಷ್ಮ ಸಿನಿಮಾದ ಆ ತುಣುಕನ್ನು ಅಟ್ಯಾಚ್ ಮಾಡಿರ್ತಕ್ಕಂಥ ಒಂದಷ್ಟು ನೆಟ್ಟಿಗರು ಟ್ರೋಲ್ನ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅದೇನೇ ಇರಲಿ, ರಶ್ಮಿಕಾ ಈಗ ಸದ್ಯಕ್ಕೆ ಬ್ಯುಸಿಯಾಗಿರುವಂತಹ ನಟಿ. ಅವರು ಮಹಿಳಾ ಪ್ರಧಾನ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಮೈಸಾ ಅನ್ನೋ ಒಂದು ಸಿನಿಮಾ ಕೂಡ ಅವರು ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಥಮ ಅನ್ನೋ ಸಿನಿಮಾ ಅವರ ಕೈಯಲ್ಲಿದೆ. ಅದರ ಜೊತೆಗೆ ದಿ ಗರ್ಲ್ ಫ್ರೆಂಡ್ ಅನ್ನೋ ಒಂದು ಸಿನಿಮಾ ಕೂಡ ಇದೆ. ಒಂದಷ್ಟು ಸಿನಿಮಾಗಳು ಕೂಡ ಅವರು ಮಾಡ್ತಾಯಿದ್ದಾರೆ. ಬಾಲಿವುಡ್ ಮಾತ್ರವಲ್ಲ, ಈ ಕಡೆ ಕಾಲಿವುಡ್ಡು, ಟಾಲಿವುಡ್ಡು ಕೂಡ ಅವರ ಡೇಟ್ಸ್ಗಾಗಿ ಕಾಯ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಕನ್ನಡದಲ್ಲಿ ರಶ್ಮಿಕಾ ಅವ್ರನ್ನ ವಿರೋಧ ಮಾಡೋರಿದ್ದಾರೆ, ಕನ್ನಡದಲ್ಲಿ ಒಂದಿಷ್ಟು ಅವರ ಏನೋ ಸಿನಿಮಾಗಳನ್ನು ಧಿಕ್ಕರಿಸಿರೋರು ಕೂಡ ಇದ್ದಾರೆ, ಅವರು ಕನ್ನಡಕ್ಕೆ ಮತ್ತೆ ಬರೋದೇ ಬೇಡ ಅಂತ ಹೇಳೋರು ಕೂಡ ಇದ್ದಾರೆ. ಏನೇ ಆದರೂ ಕೂಡ ಒಬ್ಬ ಕನ್ನಡದ ನಟಿ
ಬೇರೆ ಭಾಷೆಯಲ್ಲಿ ಮಿಂಚಿ ಮತ್ತೆ ಭಾರತೀಯ ಚಿತ್ರರಂಗದಲ್ಲಿ ತನ್ನದೇ ಆದ ಒಂದು ಗಟ್ಟಿ ನೆಲೆಯನ್ನು ಕಂಡುಕೊಳ್ಳೋದಿದೆಯಲ್ಲ, ಅದು ನಿಜಕ್ಕೂ ಯಶಸ್ಸೇ ಅಂತ ಹೇಳ್ಬೋದು. ಒಂದಂತೂ ನಿಜ, ಯಾರೇ ಒಬ್ಬ ಸೆಲೆಬ್ರಿಟಿ ಇರಲಿ, ಅವ್ರು ಏನೇ ಮಾಡ್ತಾಯಿದ್ರು ಕೂಡ ಅಲ್ಲಿ ಒಂದಷ್ಟು ಟೀಕೆ ಟಿಪ್ಪಣಿಗೆ ಗುರಿಯಾಗ್ತಾರೆ, ಒಂದಷ್ಟು ಟ್ರೋಲ್ಗಳಿಗೂ ಅವರು ಕಾರಣ ಆಗ್ತಾ ಹೋಗ್ತಾರೆ. ಸೊ ಈಗ ರಶ್ಮಿಕಾ ಕೂಡ ಹೀಗೊಂದು ಟ್ರೋಲ್ಗೆ ಗುರಿಯಾಗಿದ್ದಾರೆ. ಸೊ ಮತ್ತೆ ಇನ್ನೆಲ್ಲೋ ಯಾವುದೋ ವಿಚಾರವನ್ನು ಮಾತಾಡಿ ಮತ್ತೆ ಅವರು ಟ್ರೋಲ್ಗೆ ಗುರಿ ಆಗ್ತಾನೆ ಇರ್ತಾರೆ. ಸೊ ಇದೊಂದು ರೀತಿಯ ರಶ್ಮಿಕಾಗೆ ಹೊಸದೇನಲ್ಲ. ಸೊ ಸಾಕಷ್ಟು ವಿಚಾರಗಳಲ್ಲಿ ಅವರು ಟ್ರೋಲ್ ಆಗ್ತಾ ಇದ್ದಾರೆ. ವಿಜಯ್ ದೇವರಕೊಂಡ ಇರ್ಬೋದು, ಅಥವಾ ಇನ್ನೊಂದು ಎಲ್ಲೋ ಕನ್ನಡ ಭಾಷೆಯ ಸಿನಿಮಾಗಳ ಬಗ್ಗೆ ಮಾತಾಡಿರೋದೇ ಇರ್ಬೋದು, ಅಥವಾ ನಾನು ಕರ್ನಾಟಕದಲ್ಲ ಅಂತ ಅನ್ನೋ ವಿಚಾರನೇ ಇರ್ಬೋದು. ಸಾಕಷ್ಟು ವಿಚಾರಗಳಲ್ಲಿ ಅವರು ಟ್ರೋಲ್ ಆಗಿದ್ದುಂಟು. ಸದ್ಯಕ್ಕೆ ಈಗ ಈ ಸ್ಮೋಕಿಂಗ್ ವಿಚಾರ ಇದೆಯಲ್ಲ, ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ.